ಮತ್ತೊಂದು ಖಡಕ್ ಪತ್ರದ ಮೂಲಕ ಸಿಎಂ ಡಿಕೆಶಿಗೆ ಬಿಗ್ ಚಾಲೆಂಜ್ ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ಮತ್ತು ಗ್ರೇಟರ್ ಬೆಂಗಳೂರು ವಿಷಯವಾಗಿ ಮುಖಾಮುಖಿ ಚರ್ಚೆಗೆ ಮತ್ತೊಮ್ಮೆ ಆಹ್ವಾನವನ್ನು ಕೊಡಲಾಗಿದೆ. ಜೂನ್ 27ರ ಬೆಳಗ್ಗೆ 11 ಗಂಟೆಗೆ ಬಿಡದಿಯ ಬೈರಮಂಗಲಕ್ಕೆ ನಾನೇ ಬರ್ತಾ ಇದ್ದೇನೆ, ತಾಕತ್ತಿದ್ರೆ ನೀವು ಬನ್ನಿ. ಈ ಬಿಡದಿಯ ಟೌನ್ಶಿಪ್ ವಿಚಾರ ಇನ್ನು ನಿಲ್ಲುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ನೀನಾ ನೋಡೇ ಬಿಡೋಣ ಅನ್ನುವಂತಹ ಲೆಕ್ಕಾಚಾರಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಮತ್ತೊಂದು ಖಡಕ್ ಪತ್ರದ ಮೂಲಕ ಸಿಎಂ ಡಿಕೆಶಿಗೆ ಬಿಗ್ ಚಾಲೆಂಜ್ ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಅದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್ ಅವರು? ಹಿಂದೆ ನಾವು ಗಮನಿಸಿದಾಗೆ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬನ್ನಿ, ಚರ್ಚೆ ಮಾಡೋಣ, 5 ಜನಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದಾವೆ, ನಾನು ಬರಕ್ಕಾಗಲ್ಲ, ಇದನ್ನ 27ಕ್ಕೆ ಮುಂದೂಡಿ ಅಂತ ಹೇಳಿ. ಬಿಡದಿ ಟೌನ್ಶಿಪ್ ಮತ್ತು ಗ್ರೇಟರ್ ಬೆಂಗಳೂರು ವಿಷಯವಾಗಿ ಮುಖಾಮುಖಿ ಚರ್ಚೆಗೆ ಮತ್ತೊಮ್ಮೆ ಆಹ್ವಾನವನ್ನು ಕೊಡಲಾಗಿದೆ. ಜೂನ್ 27ರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಿಡದಿಯ ಬೈರಮಂಗಲಕ್ಕೆ ನಾನೇ ಬರ್ತಾ ಇದ್ದೇನೆ, ತಾಕತ್ತಿದ್ರೆ ನೀವು ಬನ್ನಿ, ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಪಂಥಾನ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ದಂಡಿನೊಂದಿಗೆ ನೀವು ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಇನ್ವಿಟೇಷನ್ ಹೋಗಿದೆ. ಆಫೀಸ್ ಬಿಟ್ಟು ಇಬ್ಬರು ಖುದ್ದಾಗಿ ಭೇಟಿಯನ್ನ ಕೊಟ್ರಿ. ಭೇಟಿಯನ್ನ ನೀಡಿದ್ರೆ ಮಾತ್ರ ಸ್ಥಳೀಯ ಸಮಸ್ಯೆಗಳಿಗೆ ಪರ್ಯಾಯ ಮಾರ್ಗ ಸಿಗೋದಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಅದೇ ರಾಗ ಅದೇ ಹಾಡು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ನಾವು ಗಮನಿಸಿದಾಗೆ ಈ ಬಿಡದಿಯ ಟೌನ್ಶಿಪ್ ವಿಚಾರ ಏನಿದೆ ಇನ್ನೂ ನಿಲ್ಲುವಂತಹ ಲಕ್ಷಣಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಮತ್ತೊಂದು ಕಡೆ ನೀನಾ ಅನ್ನುವಂತಹ ಲೆಕ್ಕಾಚಾರ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸವಾಲ್ ಹಾಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅದನ್ನ ಹೇಗೆ ಸ್ವೀಕರಿಸ್ತಾರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂತ ಹೇಳಿ? ದೀಪಾ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇವರ ಇಬ್ಬರ ನಡುವೆ ಮತ್ತಷ್ಟು ಜಿದ್ದಾಜಿದ್ದಿಗೆ ಕೂಡ ಕಾರಣ ಆಗುತ್ತೆ ಕಾಣ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಕೂಡ ಆ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಕೂಡ ಪಂಥವನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಅವತ್ತು ನಾನು ನಿಗದಿತ ಕಾರ್ಯಕ್ರಮ ಇದೆ, ಹಾಗಾಗಿ ಅದರ ಮರುದಿನ ಅದು ಬೈರಮಂಗಲಕ್ಕೆ ಬನ್ನಿ ಅಥವಾ ಬಿಡದಿಗೆ ಬನ್ನಿ ಅನ್ನುವಂತ ರೀತಿಯಲ್ಲಿ ಕೂಡ ಪತ್ರವನ್ನು ಬರೆದಿದ್ರು. ಆದ್ರೆ ಅದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಕೂಡ ನೀಡಿರ್ಲಿಲ್ಲ. ಹಾಗಾಗಿ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಕೂಡ ಈಗ ಮತ್ತೊಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. 27ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಬಿಡದಿಗೆ ನಾನು ಭೇಟಿ ನೀಡ್ತಾ ಇದ್ದೇನೆ, ತಾವು ಕೂಡ ಬನ್ನಿ, ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮತ್ತೆ ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಇಡೀ ದಿನದ ಒಂದು ವೇಳಾಪಟ್ಟಿ ಏನಿದೆ ಆ ವೇಳಾಪಟ್ಟಿಯನ್ನು ಕೂಡ ಪತ್ರದಲ್ಲಿ ಕೂಡ ಲಗತ್ತಿಸಿದ್ದಾರೆ. ಅಂದ್ರೆ ನಾನು ಈ ಒಂದು ಬಿಡದಿಯ ವ್ಯಾಪ್ತಿಯಲ್ಲಿ ಇರ್ತೇನೆ, ತಾವು ಈ ಸಂದರ್ಭದಲ್ಲಿ ಬಂದು ರೈತರ ಜೊತೆ ತಮ್ಮ ಪಾಲಿಕೆಗಳ ಅಧಿಕಾರಿಗಳ ಜೊತೆ ಕೂಡ ಬಂದು ಚರ್ಚೆ ಮಾಡೋಣ, ಪರ್ಯಾಯ ವ್ಯವಸ್ಥೆಗಳ ಕುರಿತು ಕೂಡ ಬಾಧಿತ ರೈತರು ಏನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ ಅನ್ನುವಂತ ರೀತಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೀಗ ಕುಮಾರಸ್ವಾಮಿ ಅವರು ಆ ಒಂದು ಭಾಗದಲ್ಲೇ ಕೂಡ ನಾನು ಭೇಟಿ ನೀಡ್ತಾ ಇದ್ದೇನೆ, ತಾವು ಕೂಡ ಬನ್ನಿ ಅನ್ನುವಂತ ಮಾತನ್ನು ಕೂಡ ಈಗ ಪತ್ರದ ಮುಖಾಂತರ ಕೂಡ ಅವ್ರಿಗೂ ಕೂಡ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮುಖಾಂತರ ಕುಮಾರಸ್ವಾಮಿ ಅವರು ಕರೆದಂತ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ಧರಾಗ್ತಾರಾ ಅಥವಾ ನಾವು ಕರೆದಂತ ಸಂದರ್ಭದಲ್ಲಿ ತಾವುಗಳು ಬಂದಿಲ್ಲ, ವಿಧಾನಸೌಧಕ್ಕೆ ಬನ್ನಿ ಅನ್ನುವಂತ ರೀತಿಯಲ್ಲಿ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದೀಪಾ, ಬಸವರಾಜ್ ಹುಗಾರ್, ನಾವು ಗಮನಿಸಿದಾಗೆ 26ನೇ ತಾರೀಕು ವಿಧಾನಸೌಧದಲ್ಲಿ ಸಭೆ ಇದೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರಲ್ಲ ಡಿಕೆ ಶಿವಕುಮಾರ್ ಅವರು. ಇಲ್ಲ, ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಮುಗಿಸಿ 27ಕ್ಕೆ ಸಭೆ ಮಾಡೋಣ, ಅದು ಬಿಡದಿಯಲ್ಲಿ, ಅದು ರೈತರ ಸಮ್ಮುಖದಲ್ಲಿ ಅಂತ ಹೇಳಿದ್ದಾರೆ. ಅಷ್ಟು ಸುಲಭವಾಗಿ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಆ ಒಂದು ಜಾಗಕ್ಕೆ ಬಂದ್ರೆ ಅಲ್ಲಿರುವಂತಹ ರೈತರು ಏನಾದ್ರೂ ಗೆರವು ಹಾಕಬಹುದಾ ಹೆಂಗೆ? ದೀಪಾ, ಒಂದ್ ಕಡೆ 26ನೇ ತಾರೀಕಿಗೆ ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ಕೂಡ ಚರ್ಚೆಗೆ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಕರೆದಿದ್ರು. ಆದ್ರೆ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಅವತ್ತು ನಿಗದಿತ ಕಾರ್ಯಕ್ರಮ ಇದೆ, ಅದರ ಜೊತೆಗೆ ನೀವು ವಿಧಾನಸೌಧದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡೋದು ಬೇಡ, ಎಲ್ಲಿ ಸಮಸ್ಯೆ ಇದೆ
ಎಲ್ಲಿ ಆ ಒಂದು ಏನು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಆ ಒಂದು ಭಾಗದಲ್ಲೇ ನಾವು ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ರು. ಬೈರಮಂಗಲಕ್ಕಾದ್ರೂ ಬನ್ನಿ ಅಥವಾ ಬಿಡದಿಗಾದ್ರೂ ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಒಪ್ಪಿಗೆ ಕೂಡ ಕೊಟ್ಟಿಲ್ಲ. ಆದ್ರೆ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಸಚಿವರು ಕೂಡ ರಿಯಾಕ್ಟ್ ಮಾಡಿದಿರತಕ್ಕಂಥದ್ದು ಎಲ್ಲವೂ ಕೂಡ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗುತ್ತೆ. ಈ ಹಿಂದೆ ಹಲವು ಸರ್ವ ಪಕ್ಷಗಳ ಸಭೆ ಆಗಿರ್ಬೋದು, ಮತ್ತೆ ಹಲವಾರು ಒಂದು ಲೇಔಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವೆಲ್ಲವೂ ಕೂಡ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಆಗಿದೆ. ಎಲ್ಲದಕ್ಕೂ ಕೂಡ ಇಡೀ ರಾಜ್ಯಕ್ಕೂ ಕೂಡ ವಿಧಾನಸೌಧ ಪ್ರತಿನಿಧಿಸುತ್ತೆ. ಹಾಗಾಗಿ ಅಲ್ಲೇ ಕೂಡ ಚರ್ಚೆ ಮಾಡ್ಲಿಕ್ಕೆ ಬರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಸಿಎಂ DK ಶಿವಕುಮಾರ್ ಅವರು ಕೂಡ ಆ ಒಂದು ಕುಮಾರಸ್ವಾಮಿ ಕರೆದಿರ್ತಕ್ಕಂಥ ಸ್ಥಳಕ್ಕೆ ಅಂದ್ರೆ ಬಿಡದಿ ಆಗಿರ್ಬೋದು, ಬೈರಮಂಗಲ ಆಗಿರ್ಬೋದು, ಆ ಒಂದು ಸ್ಥಳಕ್ಕೆ ಹೋಗದೆ ಮತ್ತೆ ವಿಧಾನಸೌಧಕ್ಕೆ ಚರ್ಚೆಗೆ ಬನ್ನಿ ಅನ್ನುವಂತ ರೀತಿಯಲ್ಲೂ ಕೂಡ ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗಾಗಲೇ ಮುಖಾಮುಖಿ ಚರ್ಚೆಗೆ ಮತ್ತೊಮ್ಮೆ ದಳಪತಿ ಪದ್ಮಹಾನು ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ DK ಶಿವಕುಮಾರ್ ಅವರು ಹೇಳಿದ್ರು ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಸಭೆ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ HD ಕುಮಾರಸ್ವಾಮಿ ಅವರು ಹೇಳ್ತಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದಾವೆ, ಅದರಲ್ಲಿ ನಾನು ಭಾಗಿಯಾಗಬೇಕಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಮುಂದಿನ ದಿನಕ್ಕೆ ಈ ಸಭೆಯನ್ನ ಮುಂದೂಡಿ ಅದು ವಿಧಾನಸೌಧ ಎಲ್ಲ ಬೇಡ, ಈ ಬಿಡದಿ ಅಥವಾ ಬೈರಮಂಗಲದಲ್ಲಿ ಸಭೆ ಮಾಡೋಣ ರೈತರ ಸಮ್ಮುಖದಲ್ಲಿ ಅಂತ ಹೇಳಿ ಹೇಳ್ತಾರೆ HD ಕುಮಾರಸ್ವಾಮಿ. ಹಾಗಾದ್ರೆ DK ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಒಪ್ಕೊಂಡು ಹೋಗ್ತಾರಾ ಅಥವಾ ಇಲ್ಲ ನಾನು ಬರಲ್ಲ ಮತ್ತೊಮ್ಮೆ ಈ ಒಂದು ದಿನಾಂಕವನ್ನ ಏನಾದರೂ ಮುಂದೂಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.